ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನನ್ನ ಮಗನ ಫಸ್ಟ್ ಡೇ ಸ್ಕೂಲು ಮತ್ತು ಒಂದು ದಿನದ ವ್ಲಾಗ್ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವಾಗ ಡಿಟಾಕ್ಸ್ ಡ್ರಿಂಕ್ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಚಮಚ ಚಕ್ಕೆ ಪುಡಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಕೊಂಡು ಮಾರ್ನಿಂಗ್ ಎದ್ದ ತಕ್ಷಣ ಕುಡಿತೀನಿ. ಇವತ್ತು ಫುಲ್ ಗಡಿಬಿಡಿ ಆಗೋಯ್ತು. ಫಸ್ಟ್ ಡೇ ಸ್ಕೂಲ್ ಅಲ್ವಾ ಮಗಂದು, ಹಂಗಾಗಿ ಎಲ್ಲ ಕೆಲಸನೂ ಬೇಗ ಬೇಗ ಮಾಡಿಕೊಂಡೆ. ನೋಡಿ ಇವಾಗ ಕುದೀತಾ ಇದೆ. ಇವಾಗ ಒಂದು ಗ್ಲಾಸ್ಗೆ ಇದನ್ನ ಸೋಸ್ಕೊತೀನಿ. ಸೋಸ್ಕೊಂಡು ಒಂದು 1/4 ಗಂಟೆ ಬಿಡ್ತೀನಿ, ಸ್ವಲ್ಪ ಬಿಸಿ ಆರೋವರೆಗೂ. ಬಿಸಿದೇ ಕುಡಿಬೇಕು. ಆ್ಯಕ್ಚುಲಿ ಟೀ ಕುಡಿತೀವಲ್ಲ ಆ ಥರ ಕುಡಿಬೇಕು. ಅಂದರೆ ತುಂಬ ಸುಡುತ್ತಲ್ಲ, ಒಂದು 5 ನಿಮಿಷ ಬಿಟ್ಟು ಕುಡಿಯೋಣ ಅಂತ ಹೇಳಿ ಇಟ್ಟಿದ್ದೀನಿ ಹಂಗೆ. ಇವಾಗ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇವಾಗ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿಬೇಕು. ಆವಾಗ ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಆಮೇಲೆ ಮೆಣಸಿನ್ಕಾಯಿ ಹಾಕ್ತಾಯಿನಿ. ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದ ತಕ್ಷಣ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿನೂ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿ. ಆಮೇಲೆ ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ಹಾಕಿದ ಮೇಲೂ 1-2 ನಿಮಿಷ ಫ್ರೈ ಆಗೋಕ್ಕೆ ಬಿಡಬೇಕು. ಆಮೇಲೆ ರವೆ ಹುರ್ಕೋಬೇಕಲ್ಲ, ಅದಕ್ಕೆ ಬೇರೆ ಪಾತ್ರೆ ತೊಗೊಂಡಿದ್ದೀನಿ. 1 ಕಪ್ ರವೆ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ಮೆಲ್ ಬರಬೇಕು ಚೆನ್ನಾಗಿ, ಆ ಥರ ಫ್ರೈ ಮಾಡಿಕೊಂಡ್ರೆ ಉಪ್ಪಿಟ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. 1 ಕಪ್ಪು ರವೆ ತೊಗೊಂಡಿದ್ವಲ್ಲ, 3 ಕಪ್ಪು ವಾಟರ್ ಹಾಕ್ತಾಯಿದ್ದೀನಿ. 1:3 ಈ ರೇಷ್ಯೋದಲ್ಲಿ ತೊಗೋಬೇಕು, ಅಂದರೆ ಉಪ್ಪಿಟ್ಟು ಸಾಫ್ಟಾಗಿ ಬರುತ್ತೆ. ಇವಾಗ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ. ಇವಾಗ ಕ್ಯಾಪ್ ಮುಚ್ಚಿ ಅದು ಕುದಿಯೋಕ್ಕೆ ಬಿಡಬೇಕು. ರವೆ ಹುರಿದಿಟ್ಕೊಂಡಿದ್ನಲ್ಲ, ಆ ರವೆ ಹಾಕ್ತಾಯಿದ್ದೀನಿ ಇವಾಗ. ಟಿಫನ್ ಮುಗಿಸ್ಕೊಂಡು ಸ್ಕೂಲಿಗೆ ರೆಡಿಯಾಗಿ ಹೊರಟ್ವಿ. ಸ್ಕೂಲಿಗೆ ಎಂಟ್ರೆನ್ಸ್ ಹೋಗ್ತಿದ್ದಂಗೆ ಖುಷಿ ಆಯಿತು. ಡೆಕೋರೇಷನ್ ಎಲ್ಲ ನೋಡಿ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು. ನೋಡಿ ಮಗ ಹೋಗ್ತಿದ್ದಂಗೆ ಅಲ್ಲಿ ಒಂದು ಆಯಮ್ಮ ಅವನ್ನ ಕರ್ಕೊಂಡೋಗಿ ಸ್ಲಿಪ್ಪರ್ ಬಿಡಿಸಿ ಒಳಗೆ ಕರ್ಕೊಂಡು ಬಂದರು. ಒಳಗೆ ಹೋಗ್ತಿದ್ದಂಗೆ ಕಿರೀಟ ಥರ ಮಾಡಿದ್ದಾರೆ ಮಕ್ಕಳಿಗೆ, ಮೀನ್ಸ್ ಪೇಪರಲ್ಲೇ. ಏನಿಲ್ಲ, ಅವರಿಗೆ ಅಟ್ರ್ಯಾಕ್ಷನ್ ಆಗಬೇಕಲ್ಲ, ಅದರಲ್ಲಿ ಐ ಆಮ್ ದ ಕಿಂಗ್ ಅಂತ ಹೇಳಿ ಬರೆದಿದ್ದಾರೆ. ಎಲ್ಲ ಮಕ್ಕಳಿಗೂ ಡಿಫ್ರೆಂಟಾಗಿ ಬರೆದಿದ್ದಾರೆ. ಅವರಿಗೆ ಪಿನ್ ಹಾಕೋಕ್ಕೆ ಬರಲಿಲ್ಲ, ಅದಕ್ಕೆ ನನ್ನ ಹಸ್ಬೆಂಡ್ ಇಸ್ಕೊಂಡು ಹಾಕ್ತಾಯಿದ್ದಾರೆ. ಅಲ್ಲಿ ಫ್ಲವರ್ ಕೊಟ್ಟು ವೆಲ್ಕಮ್ ಮಾಡಿದರು. ಸ್ಟಾರ್ಟಿಂಗ್ ಹೋಗ್ತಾನೆ ಖುಷಿ ಆಯಿತು. ನೋಡಿ ಇಲ್ಲಿ ಬೂತ್ ಟೈಪ್ ಮಾಡಿದ್ದಾರೆ, ಮೀನ್ಸ್ ಫೋಟೋ ಸೆಷನ್ ಎಲ್ಲ ಇರುತ್ತಲ್ಲ, ಹಾಗಾಗಿ ಮಕ್ಕಳದೆಲ್ಲ ಫೋಟೋ ತೆಗಿತಾರೆ. ನಂದು ನನ್ನ ಮಗಂದು ಫೋಟೋ ತೆಕ್ಕೊಂಡ್ವಿ ನಾವೇ. ಅವ್ರದ್ದು ಸಪ್ರೇಟ್ ಅವರೇ ಸ್ಕೂಲಿಂದನೇ ತೆಗೆದು ಇದು ಮಾಡಿದ್ದಾರೆ. ನೋಡಿ ಅಟ್ರ್ಯಾಕ್ಷನ್ಗೋಸ್ಕರ ಯಾವ ಥರ ಬಲೂನ್ಸ್ ಎಲ್ಲ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಸ್ಕೂಲ್ ಮಾತ್ರ ತುಂಬ ನೀಟಾಗಿದೆ. ಅದಕ್ಕೋಸ್ಕರನೇ ಮಗನ ಇಲ್ಲಿ ಹಾಕಿದ್ದು ನಾವು. ಜಾನು ನೋಡಿ ಬಿಟ್ಟು ಬರೋಕ್ಕೆ ಮನಸ್ಸಿಲ್ಲ, ಅದನ್ನು ಅಳ್ತಾ ಇದ್ಲು ಫುಲ್ಲು. ಸ್ಕೂಲ್ ತುಂಬ ಚೆನ್ನಾಗಿದೆ, ತುಂಬ ನೀಟಾಗಿದೆ. ಇದು ಆ್ಯಕ್ಟಿವಿಟಿ ಏರಿಯಾ, ಆ್ಯಕ್ಚುಲಿ ಮಕ್ಕಳಿಗೆ ಆಟ ಆಡೋಕ್ಕೆ ಅಂತ. ಮೇಲೆ ಸಪ್ರೇಟು ಆಟ ಆಡೋಕ್ಕೆ ಅಂತಂದೇಳಿ ಮಕ್ಕಳಿಗೆ ಅಂತಲೇ ಪ್ಲೇ ಏರಿಯಾ ಥರ ಮಾಡಿದ್ದಾರೆ. ಅದು ತುಂಬ ಚೆನ್ನಾಗಿದೆ. ಅಲ್ಲಿ ಫೋಟೋ ತೆಗಿಯೋಕ್ಕೆಲ್ಲ ಆಗಲಿಲ್ಲ. ಅಲ್ಲಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಸ್ಕೂಲ್ ಸ್ಟಾರ್ಟ್ ಆಗಿದೆ ಅಲ್ವಾ, ಹಾಗಾಗಿ ಮತ್ತೆ ಇನ್ನೊಂದು ಸಲ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಹಾಗಾಗಿ ಅಲ್ಲಿ ಹೋಗೋಕ್ಕಾಗಲಿಲ್ಲ. ನನ್ನ ಮಗ ಸ್ಕೂಲಿಂದ ವಾಪಸ್ ಬಂದ. ಸ್ಕೂಲಲ್ಲಿ ಬುಕ್ಸ್ ಕಿಟ್ಸ್ ಎಲ್ಲ ಕೊಟ್ಟಿದ್ದಾರೆ ನೋಡಿ.
ಅವನಿಗೆ ಫುಲ್ ಖುಷಿಯಾಗಿದೆ. ಈ ಥರ ಕಿಟ್ ಓಪನ್ ಮಾಡೋಕ್ಕೆ ಆ ಥರ ಎಲ್ಲ ಖುಷಿ ಅವನಿಗೆ. ಜಾನೂ ಬರ್ತಾ ಇದ್ದಾಳೆ ನೋಡಿ ಬುಕ್ಸ್ ಓಪನ್ ಮಾಡೋಕ್ಕೆ. ಇವಾಗ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. 4 ಟೇಬಲ್ ಸ್ಪೂನು ಓಟ್ಸ್ ಹಾಕ್ಕೋತಾ ಇದ್ದೀನಿ. ಅದಕ್ಕೆ ಸ್ಕಿಮ್ ಮಿಲ್ಕ್ ತೊಗೋಬೇಕು. ಮೀನ್ಸ್ ಹಾಫು ಮಿಲ್ಕ್ ಇದ್ದರೆ ಇನ್ನು ಹಾಫು ವಾಟರ್ ಇರಬೇಕು. ಒಂದು ಲೋಟದಲ್ಲಿ ಅರ್ಧ ಲೋಟ ನೀರು ಇರಬೇಕು, ಅರ್ಧ ಲೋಟ ಹಾಲು ಇರಬೇಕು. ಆ ಥರ ಮಿಲ್ಕ್ ಹಾಕ್ಕೋತಾ ಇದ್ದೀನಿ ನಾನು. ಓಟ್ಸು ಮತ್ತು ಹಾಲು ಹಾಕ್ಕೊಂಡು ಕುದಿಸ್ಕೋಬೇಕು. ಕುದಿಯೋ ಟೈಮಲ್ಲಿ 1 ಟೇಬಲ್ ಸ್ಪೂನು ಫ್ಲ್ಯಾಕ್ಸ್ ಸೀಡ್ಸ್ ಹಾಕ್ಕೊತಾ ಇದ್ದೀನಿ. ಓಟ್ಸ್ ರೆಡಿ ಆಯಿತು. ಇವಾಗ ಇಷ್ಟೇ, 1-2 ಕುದಿಸ್ಕೊಂಡ್ರೆ ಮುಗೀತು. ಅದನ್ನು ಇವಾಗ ಬೌಲಿಗೆ ಹಾಕ್ಕೊತಾ ಇದ್ದೀನಿ. ಮಧ್ಯಾಹ್ನದ ಊಟ ಅದಕ್ಕೆ 1 ಬನಾನಾ ಹಾಕ್ಕೊತೀನಿ ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊತೀನಿ. ಈವ್ನಿಂಗ್ ಟೈಮಲ್ಲಿ ಫ್ಲ್ಯಾಕ್ಸ್ ಸೀಡ್ಸ್ ವಾಟರ್ ಕುಡಿತೀನಿ. 1 ಟೇಬಲ್ ಸ್ಪೂನು ಫ್ಲ್ಯಾಕ್ಸ್ ಸೀಡ್ಸ್ ಪೌಡರು ಮತ್ತು ಅದಕ್ಕೆ ಹಾಟ್ ವಾಟರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 5 ಮಿನಿಟ್ಸ್ ಬಿಟ್ಟು ಆಮೇಲೆ ಕುಡಿತೀನಿ. ನೈಟ್ ಊಟಕ್ಕೆ ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೊತಿದ್ದೀನಿ. ನೈಟ್ ಊಟಕ್ಕೆ 2 ದೋಸೆ, ಸ್ವಲ್ಪ ಚಟ್ನಿ ತಿಂತಾಯಿದ್ದೀನಿ. ಮತ್ತು ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.